ಭಾಳ ಒಂದು ಕೊರಗಿತ್ತು. ಯಾಕಪ್ಪ ನಮ್ಮ ಜನರು ರಕ್ಷಣೆ ಹೊಂದುತ್ತಾ ಇಲ್ಲ, ಭಾಳ ಬಡತನ, ಭಾಳ ಆರ್ಥಿಕ ರೀತಿಯಲ್ಲಿ ಹಿಂದುಳಿದಂಥ ಜನಾಂಗ, ಭಾಳ ಒಂದು ರೀತಿಯಲ್ಲಿ ಸೈತಾನನ ಬಂಧನದಲ್ಲಿ ಕಟ್ಟಲ್ಪಟ್ಟಂಥ ಜನಾಂಗ, ಯಾಕೆ ಇವರು ರಕ್ಷಣೆಯಲ್ಲಿ ಬರ್ತಾ ಇಲ್ಲ ಎಂಬುದಾಗಿ ಭಾಳ ಒಂದು ನೋವಿತ್ತು. ಆವಾಗ ನಾನು ಭಾಳ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅದಕ್ಕಾಗಿ ನಾನು ದೇವರಲ್ಲಿ ಭಾಳ ಬೇಡ್ತಾ ಇದ್ದೆ. ಆನಂತರ ಈ ಒಂದು ಕೂಟವನ್ನು ಆಯೋಜನೆ ಮಾಡಿದ ನಂತರ ಅನೇಕರನ್ನ ಅವನು ಕರ್ಕೊಂಡು ಬಂದಿದ್ದೇನೆ. ಅದರಲ್ಲಿ ಈ ಕೂಟದಲ್ಲಿ ನಮಗೊಂದು ನಮ್ಮ ಸಮಾಜಕ್ಕೆ ಒಂದು ನಾನು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಿದ್ನೋ ಆ ರೀತಿಯಾಗಿ ದೇವರು ನಮಗೊಂದು ಈ ಡಾಕ್ಟರ್ ರವಿಮಣಿ ಪಾಸ್ಟರ್ ಮೂಲಕವಾಗಿ ನಮಗೊಂದು ಪ್ರವಾದನೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸಿದ್ಧಿ ಜನರಲ್ಲಿ ದೊಡ್ಡ ದೇವರ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ, ದೊಡ್ಡ ಉಜ್ಜೀವನವನ್ನು ಬರಲಿಕ್ಕಿದ್ದಾನೆ ಎಂಬುದಾಗಿ ನಿಜವಾಗ್ಲೂ ನಾವು ಹೆಚ್ಚು ಕಡಿಮೆ ಒಂದು 17 ಪಾಸ್ಟರ್ಗಳು ಇದ್ದೇವೆ ಸಿದ್ಧಿ ಜನರಲ್ಲಿ. ಅವರೆಲ್ಲ ನಾವು ಉಜ್ಜೀವನ ಹೊಂದಿದ್ದೇವೆ. ಈ ದಿವಸ ದೇವರ ಒಂದು ಉದ್ದೇಶ, ಒಂದು ಯೋಜನೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ಇತಿಹಾಸ, ಆತ್ಮಿಕ, ಆಧ್ಯಾತ್ಮಿಕ, ಭೌತಿಕ ಇವತ್ತು ಒಂದು ದೊಡ್ಡ ಬಿಡುಗಡೆಯನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಅದನ್ನು ಕಾಣುವಂತರಾಗಿದ್ದೇವೆ. ರಿಯಲಿ ಇಸ್ ಅ ಗ್ರೇಟ್ಫುಲ್. ನಾವು ದೇವರಿಗೆ ನಾವು ವಂದನೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ 7 ಪ್ರಕಾಶಿಸು ಅದರ ಮುಖಾಂತರವಾಗಿ ಕೊಟ್ಟಂಥ ಗಂಡ ಸೇವಕರಾದಂಥ ರವಿಮಣಿ ಅವರಿಗೆ ನಮ್ಮ ಇಂಟರ್ನ್ಯಾಷನಲ್ ವಿಕ್ಟ್ರಿ AG ಸಭೆ ಮುಖಾಂತರ ಇವತ್ತು ಏನು ಉತ್ತರ ಕನ್ನಡದಲ್ಲಿ ಆಗಿದೆ, ಇವತ್ತು ಲಕ್ಷ ಜನಸಂಖ್ಯೆ ಈ ಜಿಲ್ಲೆ ಈ ದಿನ ಮೊದಲುಗೊಂಡು ಒಂದು ದೊಡ್ಡ ಬಿಡುಗಡೆಯನ್ನು ಇವತ್ತು ನಾವು ಕಂಡಿದ್ದೇವೆ ರೀ. ದೊಡ್ಡ ಬಿಡುಗಡೆಯನ್ನು ಕಾಣೋದಕ್ಕಿಂತ ಒಂದು ಆತ್ಮಿಕವಾದ ಬಿಡುಗಡೆ. ಹಾಗಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ. ಬುಧವಾರ, ಗುರುವಾರ, ಶುಕ್ರವಾರ ಈ 3 ದಿನಗಳಲ್ಲಿ ಇಲ್ಲಿ ಕಾರವಾರದಲ್ಲಿ ನಡೆದಂಥ ಈ ಕೂಟವು ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಕಡೆಗಳಿಂದ ಬಂದಿರುವಂಥ ದೇವರ ಘನ ಸೇವಕರುಗಳಿಗೆ, ಅದೇ ವಿಶ್ವಾಸಿಗಳಿಗೆ ಅದೊಂದು ಆತ್ಮೀಯವಾದ ಉಜ್ಜೀವನಕ್ಕೆ ಕಾರಣವಾಯಿತು. ಅದು ಮಾತ್ರವಲ್ಲ, ಅನೇಕ ಸತ್ಯಗಳನ್ನು ತಿಳ್ಕೊಂಡು ಆತ್ಮೀಯವಾದ ದೃಢತೆಯಲ್ಲಿ ಮುಂದೆ ಸಾಗುವಂತೆ ಅವರಿಗೆ ಒಂದು ಬಲವಾಗಿ ಮಾರ್ಪಟ್ಟಿದೆ. ಪರಿಶುದ್ಧಾತ್ಮನ ಶಕ್ತಿ, ಅಭಿಷೇಕ, ಅದರ ಹಾಗೆ ಬಿಡುಗಡೆ ಅನುಭವಗಳನ್ನು ಹೊಂದಿಕೊಂಡು ಅವರ ಪ್ರದೇಶದಲ್ಲಿ ಆತ್ಮೀಯವಾಗಿ ನೆಲೆಗೊಳ್ಳಲು ಇದು ಬಹಳ ಪ್ರಯೋಜನವಾಗಿದೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಅದು ಮಾತ್ರವಲ್ಲ, ಇಲ್ಲಿಯವರೆಗೂ ಈ ರೀತಿಯಲ್ಲಿರುವಂಥ ಒಂದು ಕೂಟ ನಡೆಯದೇ ಇರುವಾಗ ಈ ರೀತಿಯಲ್ಲಿ ಅದೇ ಒಂದು ಕೂಟ ನಡೆಸಲು ರೆವರೆಂಡ್ ಡಾಕ್ಟರ್ ರವಿಮಣಿ ಅವರಿಗೆ ದೇವರು ಕೊಟ್ಟ ದರ್ಶನಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಈ 3 ದಿನಗಳ ಕಾಲ 7 ಪ್ರಕಾಶಿಸು ಎಂಬುದಾಗಿ ಏನು ಒಂದು ಒಳ್ಳೆಯ ಕೂಟ ಈ ಕಾರವಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಇಲ್ಲಿ ನಡೀತಾ ಇದೆ. ನಡೆಯಿತು 3 ದಿವಸಗಳ ಕಾಲ. ಭಾಳಷ್ಟು ನಮ್ಮೆಲ್ಲರ ಆತ್ಮಿಕ ಜೀವನಕ್ಕೆ ಇದು ಭಾಳಷ್ಟು ಸಹಕಾರಿಯಾಗಿತ್ತು. ಯಾಕೆಂದರೆ ಎಷ್ಟೋ ಸಮಯದಲ್ಲಿ ನಾವು ಬಿದ್ದು ಹೋಗಿರ್ತೇವೆ, ಎಷ್ಟೋ ಸಮಯ ನಿರಾಶರಾಗಿರ್ತೇವೆ, ಎಷ್ಟೋ ಸಮಯದಲ್ಲಿ ನಾವು ಸೋತು ಹೋಗ್ತೇವೆ, ಸೇವೆಗಳಲ್ಲಿ ಆಗಿರ್ಬೋದು, ಕೆಲವೊಂದು ಕಾರ್ಯಗಳಲ್ಲಿ ಆಗಿರ್ಬೋದು. ಆದರೆ ಇವತ್ತು ಈ 3 ದಿನಗಳ ಕಾಲ ನಾವು ಕಲಿತಕ್ಕಂಥ ವಿಷಯದ ಮೂಲಕ ಇವತ್ತು ದೇವರು ನಮಗೆ ಸ್ಪಷ್ಟವಾಗಿ ಪಾಸ್ಟರ್ ರವಿಮಣಿ ಅವರ ಮೂಲಕ ಭಾಳಷ್ಟು ಒಳ್ಳೆಯ ಧೈರ್ಯದ ವಿಷಯಗಳನ್ನ ದೇವರು ಪ್ರವಾದನ ವಾಕ್ಯದ ಮೂಲಕವಾಗಿ ಮಾತಾಡಿದರು. ಅದರಿಂದ ನಮಗೊಂದು ಒಳ್ಳೆಯ ನಂಬಿಕೆ ಮತ್ತು ಮತ್ತೊಂದು ಒಳಗಡೆ ಒಂದು ಉತ್ತೇಜನ ಬಂದಿದೆ. ಯಾಕಂದರೆ ನಾವು ಜೊತೆಗೆ ದೇವರಿದ್ದಾನೆ, ದೇವರ ಅದ್ಭುತಗಳನ್ನು ಮಾಡ್ತಾನೆ. ಎಲ್ಲ ಸಮಯದಲ್ಲಿ ಆತನ ಕಾರ್ಯ ಮಾಡಲಿಕ್ಕೆ ಅಸಾಧ್ಯವಾದ ಯಾವುದೂ ಇಲ್ಲ. ಅದಕ್ಕಾಗಿ ನಾವೆಲ್ಲರೂ ಈ ಕೂಟದ ಮೂಲಕ ಒಂದು ಆಶೀರ್ವಾದ ಹೊಂದಿದ್ದೇವೆ, ಒಂದು ಉಜ್ಜೀವನ ಹೊಂದಿದ್ದೇವೆ. I really want to thank Almighty God for this wonderful 3 days revival meeting. This is the first time in the history that the people of all 12 taluks gathered in one place and worship God and glorify the name of the Jesus. And this is really became a history in Uttar Kannada district. Special thanks to Dr. Revimani, and I thank to God because God has given a great vision to Dr. Revimani to reach all the district with a name called Arise and Shine. And I believe that that the revival, that spark has been came to our district, and we will promise that we will take that spark and make all the, because our vision, a church in every village, everywhere, that is our vision, to fulfill the God's vision. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾಳ ಸಮಯಗಳಿಂದ ಅನೇಕ ಕೂಟಗಳು ನಡೆದಿದ್ದರು. ಈ ಪ್ರಮಾಣದಲ್ಲಿ ಯಾವುದೇ ಕೂಟಗಳು ಆಗಿಲ್ಲ. ಬಟ್ ದೇವರ ಉದ್ದೇಶ ಭಾಳ ಅದ್ಭುತವಾದ ರೀತಿಯಲ್ಲಿ
ಈ ಒಂದು ದಿವಸದಲ್ಲಿ ನಾವು ಕಾಣಲಿಕ್ಕೆ ದೇವರು ಸಹಾಯ ಮಾಡಿದ್ರು. ಮಾತ್ರವಲ್ಲ, ಈ ಒಂದು ದೊಡ್ಡ ಅದ್ಭುತ ರೀತಿಯಲ್ಲಿ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ವಿಶೇಷವಾದ ಕಾರ್ಯ ಪ್ರಾರಂಭವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಉಜ್ಜೀವನಕ್ಕಾಗಿ ಮಹಿಳೆಯರು ಒಂದು ಸಣ್ಣ ಹಿಂಡಾಗಿ 2 ವರ್ಷದಿಂದ ಸತತ 2 ವರ್ಷದಿಂದ ನಾವು ಪ್ರಾರ್ಥನಾ ಗುಂಪಾಗಿ ನಡೆಸಿಕೊಂಡು ಬರ್ತಾ ಇದ್ದೀವಿ. ಈ ಒಂದು ರೀತಿಯಲ್ಲಿ ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರವೇ ಎನ್ನುವಂತೆ ಈ ದಿನ 7 ಪ್ರಕಾಶಿಸು ರವಿಮಣಿ ಪಾಷ ಅವರ ತಂಡದ ಮೂಲಕವಾಗಿ ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಯ ಉಜ್ಜೀವನಕ್ಕಾಗಿ ಅವರೆಲ್ಲರೂ ಬಂದು ಇಲ್ಲಿ ಒಂದು ಪ್ರಾರ್ಥನಾ ಕೂಟವನ್ನು ಏರ್ಪಡಿಸಿದ್ದು ನಮಗೆಲ್ಲರಿಗೂ ಒಂದು ದೇವರ ನಾಮಕ್ಕೂ ಸ್ತೋತ್ರ. ಹಾಗೂ ನಮ್ಮ ಒಂದು ಪ್ರಾರ್ಥನೆ ವ್ಯರ್ಥವಾಗಲಿಲ್ಲ. ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವಾತನು, ಸದುತ್ತರವನ್ನು ಕೊಡುವಾತನು.